ಸರ್ ನಿಮ್ಮ ಹೆಸರು ಹೇಳಿ ಸರ್. ಸರ್ ರಾಜು. ಸರ್ ಕಡಸುಗಳು ಮನೆಗೆ ಹುಟ್ಟಿರೋದು ಅದು? ಸರ್ ಇದು ನಾನಿದ್ರಲ್ಲಿ ಮನೇಲಿ ಹುಟ್ಟಿದ್ದು. ಹಾಂ, ಆ ಕಡೆ ತಂದಿದ್ದು. ಊಟ ಏನಿಲ್ಲ, ಸುಮ್ಮನೆ ಸುಮ್ಮನೆ ಹಾಂ ಜೊತೆ ಕೆಲಸ ಎರಡು ಜೊತೆಗೂ ಮಾಡಿದ್ದೀರಾ? ಹಿಂಗೆ ಮಾಡಿದ್ದೀವಿ. ಹಾಂ ಹಾಂ. ಇದು ಸ್ವಲ್ಪ ಗ್ಯಾಪ್ ಕೊಟ್ಟು ತಿರ್ಗಿ ಹಸುನ ಹಾಕೊತೀರಾ? ಹಸು ಹಾಕೋತೀವಿ. ಹಾಂ ಹಾಂ. ಇನ್ನು ಅಲ್ಲಿಗೆ ಬರೋದು ಇನ್ನೂ ಒಂದು 5 ತಿಂಗಳು ಆಗ್ಬೋದ್ರು. 4 ತಿಂಗಳು 5 ತಿಂಗಳು. ಸರ್ ಇದೆಯಲ್ಲಿ ಇಟ್ಕೊಂಡಿದ್ದು ಬಿಳಿದು? ಸರ್ ಇದು ಇಲ್ಲೇ ಪತ್ತೂರು ಬಂದಿದ್ರು. ಹಾಂ ಹಾಂ. ಎಷ್ಟಾಗಿದೆ ಸರ್ ಅವಾಗ? 62 ಆಗಿತ್ತು. ಹಾಂ. ಇದು ಅವ್ವ ಇತ್ತು ಕೊಟ್ಬಿಟ್ರೆ? ಹೊಸ ಕರ ತಂದಿದ್ದು. ಹಾಂ, ಹೊಸ ಕೊಟ್ಬಿಟ್ಟು ಕರ ಹೊಡ್ತೀನಿ. ಹಾಂ ಹಾಂ. ಸರ್ ಏನು ಕೊಡೋದಿಲ್ಲ ಇವನ್ನ? ಸರ್ ಕೊಟ್ಟರೆ ಅದು ಕೊಡುವಂಥದ್ದು, ಇದು ಕೊಡಲ್ಲ. ಇದು ಕೊಡೋದಿಲ್ಲ. ಹಾಂ ಹಾಂ. ಇಲ್ಲ ಉಳಿದ್ರೆ ಹಿಂಗೆ ಫಲ ಎರಡು ಓರಿ ಕೊಡ್ಸ್ಕೊತೀರಾ? ಹಾಂ. ಸರ್ ನಂಬರ್ ಹೇಳಿ, ಯಾರಿಗಾದ್ರೂ ಬೇಕಾಗ್ಬೋದು, ಕೂಟ ಗೀಟ ಅನ್ನೋ ಬೇಕಾದರೆ. 97 ಹಾಂ 399 ಹಾಂ 24 578. ಸರ್ ಯಾವಾಗ ನಿಮ್ಮ ಮನೆಗೆ ಬಿತ್ತನೆ ಕರುಗಳು ಕೊಟ್ಟಿದ್ದೀರಾ? ಸರ್ ಸದ್ಯಕ್ಕಿಲ್ಲ. ಹಾಂ. ಚಿಕ್ಕ ಹುಡುಗ ಇದ್ದಾಗ ಒಂದು ಕೊಟ್ಟಿದ್ದು ಗ್ಯಾಪ್ನ. ಅಲ್ಲ ಈಗ ಒಂದು 5-6 ವರ್ಷದಿಂದ? ಇಲ್ಲ. ಹಾಂ ಹಾಂ. ಒಂದು ಚಂದ್ರಪ್ಪರ್ಗೆ ಒಂದು ಕರು ಕೊಟ್ಟಿದ್ರಿ? ಚಂದ್ರಪ್ಪರ್ಗೆ ಒಂದು ಕೊಟ್ಟಿದ್ದು. ಹಾಂ ಹಾಂ. ಕಡಸುಗಳು ಸುಮಾರು ಕೊಟ್ಟಿದ್ದೀರಾ? ಹಾಂ, ಕಡ್ಸ್ಕೊಂಡು ಕೊಟ್ಟಿದ್ದೀವಿ. ಕೂಟದವ್ರಿ ಕರ ಕೊಟ್ಟಿದ್ದೀವಿ. ಹಾಂ ಹಾಂ ಹಾಂ. ನೀವು ಕೂಟ ಮಾಡಿಕೊಟ್ಟಿದ್ದೀರಾ ಯಾವುದಾದ್ರು? ಹಾಂ, ನಾ ಕೂಟ ಮಾಡ್ಕೊಂಡಿದ್ದು. ನೀವು ಯಾವುದು ಕರು ಕರ ಆಗುವಂತೇವು ಒಳ್ಳೊಳ್ಳೆವೇ ಕೊಟ್ಟಿದ್ದೀವಿ. ಹಾಂ ಹಾಂ. ನಿಮ್ಗೆ ಇವಾಗ ನೀವು ಮಧ್ಯದಲ್ಲಿ ಇದ್ದೀರಾ, ಊರುಗಳು ಸುತ್ತಲೂ ಇದಾವೆ ನಿಮಗೆ? ಪಿಚಿಂಕೆರೆನೂ ಹತ್ರ ಆಗುತ್ತೆ? ಮೆಣಸ್ಕಳ್ಳಿ, ಹಾಂ, ಎಂಟಪ್ಪನವ್ರಿ, ಇದು ಹಾಂ ಹಾಂ. ಅವ್ರೆ ಗಾಣಗಳಿಗೆ ಅಂತಂದವ್ರೆ. ಹಾಂ ಹಾಂ. ಅಲ್ಲೊಂದವ್ರೆ. ಹಾಂ ಹಾಂ. ಊರಿಗೆ ಅಂದರೆ ಸುಮಾರು ಸಿಕ್ತು, ಹತ್ರ ಇದ್ದಾವೆ, ನಿಮಗೆ ತೊಂದರೆ ಇಲ್ಲ. ಪಿಚಿಂಕೆರೆ ಒಂದು 5 ಕಿಲೋಮೀಟ್ರ್ ಆಗ್ಬೋದಾ? ಅಷ್ಟೇನ್ರಿ. ಹಾಂ 5 ಹಾಂ. ಕಿಲೋಮೀಟ್ರು. ಮೆಣಸಿನಹಳ್ಳಿ ಮೆಣಸ್ಕಳ್ಳಿ ಅದೊಂದು 6-7 ಕಿಲೋಮೀಟ್ರ್ ಆಗುತ್ತೆ. 15 ಕಿಲೋಮೀಟ್ರ್. 15 ಆಗುತ್ತೆ. ದಾಸರಳ್ಳಿ ಒಂದು 12 ಕಿಲೋಮೀಟ್ರ್. ಹಾಂ ಹಾಂ ಹಾಂ. ಹುಳ್ಳಿ ಚಿಕನ್ ಅವ್ರದ್ದು ಹತ್ರನೇ ಆಗುತ್ತೆ. ಈ ಅಣ್ಣಾಪುರ ಅದು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಹಾಂ. ಒಂದು ಹುಳ್ಳಿ ದಾಸರಳ್ಳಿ ಎರಡು ಪಕ್ಕ. ಹುಳ್ಳಿ ಚಿಕನ್ ಆದಮೇಲೆ ದಾಸರಳ್ಳಿ ಅಲ್ಲ? ದಾಸರಳ್ಳಿ ವೆಂಕಟಪ್ಪಂದು. ಹಾಂ. ಈ ಅಣ್ಣಾಪುರ, ರೇವಣ್ಣ ಮತ್ತೆ ಹುಳ್ಳಿ ಚಿಕ್ಕಂದು. ಹಾಂ, ಅದೇ ಗೊತ್ತಾಯ್ತು. ಹೋಗ್ಬೇಕು. ಹಾಂ ಹಾಂ. ಇದು ಹತ್ರ ಆಗ್ಬಿಡುತ್ತೆ ನಿಮಗೆ. ಕೈಲಂಚದಿಂದ ಹಾಂ, ಲೆಫ್ಟಿಗೆ ತಗೊಂಡ್ರೆ ಹುಳ್ಳಿ ಚಿಕ್ಕನೂರ್ಗೆ ಹೋಗುತ್ತೆ. ಹಾಂ ಹಾಂ. ಅಣ್ಣಾಪುರಕ್ಕೆ. ಹೌದೌದು. ರೈಟಿಗೆ ತಗೊಂಡ್ರೆ ವೆಂಕಟಪ್ಪನೂರ್ಗೆ ಹೋಗುತ್ತೆ. ಓ, ಹಂಗಿನ ಶಾರ್ಟ್ಕಟ್ಟಿಂದ ಹೋಗ್ಬೋದು. ಹತ್ರ ಆಗುತ್ತೆ. ಹಾಂ ಹಾಂ. ನಮ್ಗೆ ಹಿಂಗೆ ಕನಕಪುರ ಹತ್ರ ಹೋದ್ರೆ ನಿಡ್ಗಲ್ಲು, ಶಿವಲಿಂಗನವರಿ. ಹಾಂ ಹಾಂ. ನಮಗೆ ಒಂದು 15 ಕಿಲೋಮೀಟರ್ ಸುತ್ತಲ್ಲಿ ಒಂದು ಕಮ್ಮಿ ಅಂದ್ರೆ 10 ತೋರಿ ಸಿಗುತ್ತೆ. ಹಾಂ ಹಾಂ. ಬಿತ್ತನೆವರೆಗೂ. ಹಾಂ ಹಾಂ. ನಿಮ್ಮ ಸುತ್ತಮುತ್ತಲು ಹಸುಗಳಿದ್ದಾವೆ? ಇದಾವೆ ಸರ್, ಹಸುಗಳು ಬೇಜಾನ್ ಇದ್ದಾವೆ. ಹ್ಞೂ ಹ್ಞೂ. ಅಂದರೆ ಮೊದಲು ಇದ್ದೋ, ಈಗ ಒಂದು ಸ್ವಲ್ಪ ಕಮ್ಮಿ ಆಗವೆ. ಆದರೂ ದನ ಐತೆ, ನಾಟಿ ದನಗಳು. ಸರ್ ಮುಂಚೆ ನೀವು ಒಂದು 20 ವರ್ಷದ ಮುಂಚೆ ಎತ್ತುಗಳು ಕಟ್ತಾ ಇದ್ರಾ? ಎತ್ಕೊಂಡು ಕಟ್ತಾ ಇದ್ವಿ. ಎತ್ತು ಗಾಡಿ ನಮ್ಮ ಕೆಲಸ. ವ್ಯವಸಾಯ ಜೋರಾಗಿ ಮಾಡೋರು. ಹಾಂ ಹಾಂ. ನಾವು 4 ಜನ ಅಣ್ತಂದಿರು. ಹಾಂ ಹಾಂ. ಎತ್ತು ಗಾಡಿ ಅವಶ್ಯಕತೆ ಇತ್ತು. ಹಾಂ. ದನಗಳು ಮಾಮೂಲಿ ಒಂದು 2 ಜೊತೆ ದನ ಇರೋರು. ಹಾಂ ಹಾಂ. ನಡೀತಾ ಇತ್ತು. ಇದು ಅವಾಗೆಲ್ಲ ಮರಳೆ ಜಾಸ್ತಿ? ಸರ್ ಮರಳು ಹಾಂ. ಗೊಬ್ಬರ ಹೊಡಿಬೇಕಾದ್ರೆ, ಮನೆ ಕೆಲಸ ಮಾಡ್ಬೇಕಾದ್ರೆ ಎತ್ತು ಗಾಡಿನೇ ಬೇಕಾಗಿತ್ತು. ಇಟ್ಟಿಗೆ ಮರಳು ಎಲ್ಲ ಹೊಡಿಬೇಕಾಗಿತ್ತದ್ರ. ಹಾಂ ಹಾಂ. ಅದಕ್ಕೆಲ್ಲ ಕರಿಯೋರು. ಹಾಂ ಹಾಂ. ಅವು ಮಾಡೋರು. ಅಂದರೆ ಅದರಿಂದನೇ ನಿಮ್ಮ ಜೀವನ ಇದಾಗಿದೆ? ಹಾಂ, ಎತ್ತುಗಾಡಿಯಿಂದ. ಗಾಡಿಯಿಂದ ಒಂಥರ ಏನೋ ಅದೊಂದು ಇಂಟ್ರೆಸ್ಟ್. ದನ ಗಾಡಿ ಹೊಡಿದ ಒಂದು ಇಂಟ್ರೆಸ್ಟ್. ಈ ಕಡೆ ಸುತ್ತಮುತ್ತ ಸುಮಾರು ಎತ್ತಿನ ಗಾಡಿಗಳಿದ್ವಾ? ಅಂದರೆ ಈ ಮರಳು ಹೊಡೆಯೋದಕ್ಕೆ? ಒಂದೊಂದು ಊರಲ್ಲಿ 8 ಜೊತೆ 10 ಜೊತೆ 15 ಜೊತೆ ಹೇಳಿ ಮರಳು ಹೊಡೆಯೋಕ್ಕೆ. ಊರಲ್ಲಿ. ಹಾಂ 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 ಹಾಂ. ಇವಾಗ ಯಾವಾಗ ಮರಳುದು ಸ್ಟಾಪ್ ಆಯಿತು, ದನಗಳು ಇಲ್ದಂಗೆ ಆಗ್ಬಿಟ್ರು. ಈಗ ಯಾವ ನಮ್ಮ ಸ್ನೇಹಿತರ 1-2 ಜೊತೆ, ನಮ್ಮ 1-2 ಜೊತೆ. ಹಾಂ. ನೀವು ಇಂಟ್ರೆಸ್ಟ್ ಹಸುಗಳು ಸಾಕೊಂಡಿದ್ದೀರಾ? ಎತ್ತುಗಳಿಲ್ವೇ ಇಲ್ಲ? ಹಾಂ, ಎತ್ತುಗಳು ಇಲ್ವೇ ಇಲ್ಲ ಬಿಡಿ. ಕೆಲಸ ಮಾಡೋರೇ ಇಲ್ವಲ್ಲ. ಎಲ್ಲ ದೊಡ್ಡ ದೊಡ್ಡ ಎತ್ತುಗಳು ಅವಾಗ? ಹಾಂ, ವೀರಕ್ಕೆ ಸರ್ ಅವಾಗ ಕಟ್ತಾ ಇರೋದು. ಅಂದರೆ ಮರಳಿಗೆ ಅಂತಂದರೆ ಎಲ್ಲ ಕಡೆ ಎತ್ತುಗಳನ್ನ ಕಡೆ ಎಲ್ಲವು ಮಳ್ಳು ಹೊಡಿಯೋರು, ಅವರು ಹೊಡಿಯೋರು. ಹ್ಞೂ. ನಮ್ಮ ಕೈಲಿ ಆಯ್ತಿರಲಿಲ್ಲ. ನಮ್ದು ಹೊಲಸ ಕೆಲಸ ಜಾಸ್ತಿ ಅಲ್ಲವ್ರೆ. ಆದ್ರೂ ನಾವು ದೊಡ್ಡತೆ ಕಟ್ಟಬೇಕಿತ್ತು. ಹಾಂ ಹಾಂ. ಅವತ್ತಿಗೆ 10,000 ಅಂದರೆ ಇವತ್ತಿಗೆ 2 ಲಕ್ಷ. ಆ ಥರ ಎತ್ತುಗಳು ಅವತ್ತಿಗೆ ಮಳ್ಳಿಗೆ ಅಂದರೆ. ಹಾಂ ಹಾಂ ಹಾಂ. ದೊಡ್ಡ ಎತ್ತುಗಳು. ದೊಡ್ಡ ಎತ್ತುಗಳು ಸರ್. ಸಣ್ಣ ಪುಟ್ಟ ಆಯ್ತಾ ಇರಲಿಲ್ಲ. ಸಣ್ಣ ಪುಟ್ಟ ಹೊಳೆಯಲ್ಲಿ ಎಳ್ಕೊಂಡೇ ಬರ್ತಾ ಇರಲಿಲ್ಲ ಬಿಡಿ ಮಳ್ಳ. ಇವತ್ತಿಗೆ ಅವು 2 ಲಕ್ಷಕ್ಕೂ ಇಲ್ಲ. ಆ ಥರದ್ದು ಎತ್ತು 10,000 15,000 ಅಂದರೆ ಹೆವಿ. ಈಗ ನೀವು ದೊಡ್ಡ ಎತ್ತುಗಳು 2 ಜೊತೆ ಕಟ್ತೀನಿ ಅಂತ ಹೇಳ್ತಾ ಇದ್ರಿ. ನೈಟ್ಗೆ 1 ಜೊತೆ, ಬೆಳಗ್ಗೆ 1 ಜೊತೆನಾ? ಇವಾಗ ಅವು ಇದ್ರಲ್ಲಿ ದುಡ್ದಕ್ಕೆ ಸೈಟ್ ತೊಗೊಂಡಿದ್ರು ಒಂದು. ಎಲ್ಲಿ? ಇದರಲ್ಲಿ ಬೆಂಗಳೂರಲ್ಲಿ. ಅವಾಗ ತೊಗೊಂಡಾಗ ಎಷ್ಟು? ಅವಾಗ ತಗೊಂಡಾಗ ಸರ್ 1.25 ತಗೊಂಡಿದ್ದೀವಿ. ಯಾವ ಇಸ್ವಿಯಲ್ಲಿ? 99.
ಒಟ್ಟಾಗಿ ಇದು ಎತ್ತುಗಳ ದುಡಿಮೆಯಿಂದನೇ. ಹೌದು ಹೌದು ಹೌದು. ಹಾಂ 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 ಎತ್ತು ಗಾಡಿಯಲ್ಲಿ ಮಳ್ಳು ಹೊಡೆದೇ ಅವತ್ತಿಗೆ 1.25 ಕೋಟಿ ಸೈಟ್ ತಗೊಂಡಿದ್ದು. ಇವತ್ತು ಅದ್ರ ಬೆಲೆ 1 ಕೋಟಿ 1 ಕೋಟಿ. ಸೈಟ್ ಖಾಲಿ ಸೈಟ್ ಅಂತ ಬೆಲೆ. ಹಾಂ 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 ಅಂದ್ರೆ ಅವಾಗ ಒಂದು 15,000 ರೂಪಾಯಿ ಎತ್ತು ಇವತ್ತು 2 ಲಕ್ಷ ಕೊಟ್ಟರು ಇಲ್ಲ. ಆ ಥರ ಎತ್ಕೊಳ್ಳು. ಹಾಂ 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 ಈಗ ಎಲ್ಲಿದೆ ಸರ್ ಆ ಥರ ಎತ್ಕೊಳ್ಳೆ ಆ ಥರ ಬಿತ್ತನೆವರಿಗಳು ಇಲ್ಲ, ಆ ಥರ ಎತ್ತುಗಳು ಇಲ್ಲ. ಇಲ್ಲ. ನಾವೇನು ಮಳ್ಳು ತುಂಬಿಟ್ಟು ಸುಮ್ಮನೆ ಸಂಖ್ಯೆ ತಗೊಳಕ್ಕಾದ್ರೆ ಯಾಕೊಂಡ್ ಬರ್ತಾ ಇರ್ಬೇಕಾಯ್ತು. ಆ ಥರ ಎತ್ಕೊಂಡು ಬರ್ತಾ ಇದ್ದು. ಇವತ್ತು ನೀವು ಉಳಿಕೊ ಬಂದ್ರೆ ಈ 10 ಹಳ್ಳಿ ಉಳ್ಕೊಂಡು ಒಂದು ಎರ್ಸಿ ಸಿಕ್ಕಲ್ಲ. ಅವತ್ತು ಹಂಗಿತ್ತು ಬಿಡಿ. ಹೌದು. ಒಂದು ಲೋಡ್ ಮಳ್ಳು ಬಂದು ನಾವು ಕೊಡ್ತಾ ಇದ್ವಿ 250 ರೂಪಾಯಿಗೆ. ಹಾಂ 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 2000 ಸವಾರಿ ಲೋಡ್ ಮಳ್ಳು ಬಂದು 250 ರೂಪಾಯಿ ಕೊಡ್ತಿದ್ದು. ಇವತ್ತು 25,000 ಕೊಟ್ಟರು ಆ ಮಳ್ಳು ಸಿಕ್ಕಲ್ಲ. ಈಗ ಯಾವ್ದು ಎಮ್ ಸ್ಟ್ಯಾಂಡು ಅದು ಇದು ಅಂತಾರೆ. 25,000 ಕೊಟ್ಟರು ಸಿಕ್ಕಲ್ಲ ಒಂದು ಲೋಡ್ ಮಳ್ಳು. 250 ರೂಪಾಯಿಗೆ ಒಂದು ಲೋಡ್ ಮಳ್ಳು ಕೊಡ್ತಿದ್ವಿ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಸರಿ ಸರ್.